ನಮಸ್ಕಾರ. ಇವತ್ತು ನಾವು ಮಾತಾಡಲು ಹೊರಟಿರುವುದು ಎಕಾರ್ಟ್ ಟೋಲೆ ಅವರ ದ ಪವರ್ ಆಫ್ ನೌ ಬಗ್ಗೆ. ಇದೊಂದು ಪುಸ್ತಕ ಅನ್ನೋದಕ್ಕಿಂತ ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಿದ ಒಂದು ರೀತಿಯ ಗೈಡ್ ಅಂತ ಹೇಳಬಹುದು. ಹೌದು, ಇದು ಕೇವಲ ಓದುವ ಪುಸ್ತಕ ಅಲ್ಲ, ಬದಲಾಗಿ ಇದೊಂದು ಅನುಭವವನ್ನ ನೀಡುವ ಪ್ರಯತ್ನ. ಇದರ ಹಿನ್ನೆಲೆ ಕೂಡ ಅಷ್ಟೇ ಒಂದು ನಾಟಕೀಯವಾಗಿದೆ. ಲೇಖಕ ಎಕಾರ್ಟ್ ಟೋಲೆ ತಮ್ಮ 29ನೇ ವಯಸ್ಸಿನವರೆಗೂ ತೀವ್ರ ಖಿನ್ನತೆಯಲ್ಲಿದ್ರು. ಹೌದು, ತೀವ್ರ ಆತಂಕ, ಒಂದು ರೀತಿ ಜೀವನದ ಬಗ್ಗೆ ಜುಗುಪ್ಸೆ. ಹೌದು. ಒಂದು ರಾತ್ರಿ ಅವರ ನೋವು ತುತ್ತ ತುದಿ ತಲುಪಿತ್ತು ಅಂತಾರೆ. ನನ್ನಿಂದ ನನ್ನ ಜೊತೆ ಇನ್ನೂ ಬದುಕಲು ಸಾಧ್ಯವಿಲ್ಲ ಅನ್ನೋ ಒಂದು ಯೋಚನೆ. ಆ ಒಂದು ಯೋಚನೆ, ಹೌದು, ಅದು ಅವರ ತಲೆಯಲ್ಲಿ ಗಿರಿಕಿ ಹೊಡೆಯುತ್ತಿತ್ತು. ಆಗ ಅವರಿಗೆ ಥಟ್ಟಂತ ಒಂದು ಅರಿವಾಯ್ತು. ನಾನು ಮತ್ತು ನನ್ನ ಜೊತೆ ಅಂದ್ರೆ ಇವೆರಡೂ ಬೇರೆ ಬೇರೆಯೇ. ಹಾಗಾದ್ರೆ ಇಲ್ಲಿರುವುದು ಒಬ್ಬನ ಅಥವಾ ಇಬ್ರ ಅನ್ನೋ ಪ್ರಶ್ನೆ. ಎಕ್ಸಾಕ್ಟ್ಲಿ, ಈ ಪ್ರಶ್ನೆಯೇ ಅವರನ್ನು ಒಂದು ರೀತಿಯ ಶೂನ್ಯಕ್ಕೆ ತಳ್ಳಿತು ಅಂತಾರೆ. ಅದೇ ಅವರ ಜೀವನವನ್ನು ಬದಲಾಯಿಸಿದ ಕ್ಷಣ. ಆ ಅನುಭವದ ನಂತರ ಅವರು ಬೆಳಿಗ್ಗೆ ಎದ್ದಾಗ ಜಗತ್ತು ಪೂರ್ತಿ ಹೊಸದಾಗಿ ಕಾಣಿಸ್ತಿತ್ತು. ಪ್ರತಿಯೊಂದು ವಸ್ತು, ಮರಗಳು, ಪಕ್ಷಿಗಳ ಚಿಲಿಪಿಲಿ ಎಲ್ಲವೂ ಅದ್ಭುತವಾಗಿ, ಜೀವಂತವಾಗಿ ಕಾಣ್ತಾ ಇತ್ತು. ಎಲ್ಲರಿಗಿಂತ ಮುಖ್ಯವಾಗಿ ಅವರೊಳಗಿದ್ದ ಆ ನಿರಂತರ ಗದ್ದಲ, ಆತಂಕ ಎಲ್ಲ ಮಾಯವಾಗಿತ್ತು ಅಲ್ವಾ? ಹೌದು, ಒಂದು ಆಳವಾದ, ಅಚಲವಾದ ಶಾಂತಿ ನೆಲೆಸಿತ್ತು. ಆ ಶಾಂತಿ ಅಂದಿನಿಂದ ಇಂದಿನವರೆಗೂ ಅವರನ್ನ ಬಿಟ್ಟೋಗಿಲ್ಲ ಅಂತ ಅವರೇ ಹೇಳ್ತಾರೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಸ್ಪಷ್ಟವಾಗಿದೆ. ನಾವೆಲ್ಲರೂ ಹುಡುಕುತ್ತಿರುವ ಆ ಆಂತರಿಕ ಶಾಂತಿಯನ್ನ ತಲುಪುವುದು ಹೇಗೆ? ಟೋಲೆ ಅವರ ಬೋಧನೆಗಳ ಆಳಕ್ಕಿಳಿದು ನಮ್ಮದೇ ಮನಸ್ಸಿನ ಹಿಡಿತದಿಂದ ಪಾರಾಗಿ ಈ ಕ್ಷಣದಲ್ಲಿ ಬದುಕುವುದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಸರಿ, ಹಾಗಿದ್ರೆ ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ವಿಚಾರದಿಂದ ಶುರು ಮಾಡೋಣ. ಓಕೆ. ಟೋಲೆ ಅವರ ಪ್ರಕಾರ ನಮ್ಮ ಹೆಚ್ಚಿನ ಸಮಸ್ಯೆಗಳ ಮೂಲ ಬೇರೆಲ್ಲೂ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಇದೆ. ಹೌದು, ಇದು ಕೇಳೋಕೆ ಸಿಂಪಲ್ ಅನ್ಸಬಹುದು, ಆದರೆ ಇದೊಂದು ಕ್ರಾಂತಿಕಾರಿ ಯೋಚನೆ. ಯಾಕಂದ್ರೆ ನಮ್ಮ ಇಡೀ ಸೊಸೈಟಿಯೇ ಹೆಚ್ಚು ಯೋಚಿಸಿ ಹೆಚ್ಚು ಪ್ಲಾನ್ ಮಾಡಿ ಅನ್ನೋ ತತ್ವದ ಮೇಲೆ ನಿಂತಿದೆ. ಖಂಡಿತ, ಅವರು ಅದನ್ನೇ ಬುಡಮೇಲು ಮಾಡ್ತಾರೆ. ನಾವು ನಮ್ಮನ್ನ ನಮ್ಮ ಯೋಚನೆಗಳೊಂದಿಗೆ ಗುರುತಿಸ್ಕೊಳ್ಳೋದೇ ದೊಡ್ಡ ಪ್ರಾಬ್ಲಮ್ ಅಂತಾರೆ. ಇದನ್ನೇ ಅವರು ಅಹಂ ಅಥವಾ ಈಗೋ ಅಂತ ಕರೆಯೋದು ಅಲ್ವಾ? ಹೌದು, ಈ ಅಹಂ ಅಂದ್ರೆ ನಾವು ಅಂದುಕೊಂಡ ಹಾಗೆ ಕೇವಲ ಸೊಕ್ಕು ಅಥವಾ ಜಂಬ ಅಲ್ಲ. ಇದು ನಮ್ಮ ಮನಸ್ಸು ಸೃಷ್ಟಿ ಮಾಡಿದ ಒಂದು ನಕಲಿ ನಾನು. ನಕಲಿ ನಾನು? ಹೌದು, ಒಂದು ಫೇಕ್ ಸೆಲ್ಫ್. ಈ ನಕಲಿ ನಾನು ಬದುಕಿರಬೇಕಾದ್ರೆ ಅದಕ್ಕೆ ಒಂದು ಕಥೆ ಬೇಕು, ಒಂದು ಐಡೆಂಟಿಟಿ ಬೇಕು. ಓ ಸರಿ. ಆ ಐಡೆಂಟಿಟಿ ಸಿಗೋದೇ ಭೂತಕಾಲದ ನೆನಪುಗಳು ಮತ್ತು ಭವಿಷ್ಯದ ಕನಸುಗಳಿಂದ. ಅಂದ್ರೆ ಈ ಅಹಂಗೆ ವರ್ತಮಾನದಲ್ಲಿರೋಕೆ ಸಾಧ್ಯವೇ ಇಲ್ಲ ಅಲ್ವಾ? ನಿಖರವಾಗಿ. ಅದಕ್ಕಾಗಿಯೇ ಟೋಲೆ ಹೇಳ್ತಾರೆ, ಅಹಂಕಾರಕ್ಕೆ ವರ್ತಮಾನ ಕ್ಷಣವು ಅಸ್ತಿತ್ವದಲ್ಲಿಲ್ಲ. ಅದು ಯಾವಾಗ್ಲೂ ಪಾಸ್ಟ್ ಬಗ್ಗೆ ಕೊರಗುತ್ತಾ ಇರುತ್ತೆ, ಇಲ್ಲಾಂದ್ರೆ ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತಾ ಇರುತ್ತೆ. ಇದರಿಂದಲೇ ನಾನು ಬೇರೆ, ಜಗತ್ತು ಬೇರೆ ಅನ್ನೋ ಫೀಲಿಂಗ್ ಬರೋದು. ಹೌದು, ಆ ಪ್ರತ್ಯೇಕತೆಯ ಭಾವನೆ, ಅದೇ ಎಲ್ಲ ಭಯ, ನೋವು ಮತ್ತು ದುಃಖದ ಮೂಲ. ಹಾಗಾದ್ರೆ ನಾವು ಅನುಭವಿಸುವ ಹೆಚ್ಚಿನ ನೋವು, ಫಾರ್ ಎಕ್ಸಾಂಪಲ್ ಆಫೀಸ್ ಟೆನ್ಷನ್, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಇವೆಲ್ಲವೂ ನಮ್ಮಿಂದಲೇ ಸೃಷ್ಟಿಯಾಗಿದ್ದು ಅಂತಾನಾ ಇದರರ್ಥ? ಬಹುಪಾಲು ಹೌದು. ಟೋಲೆ 2 ರೀತಿಯ ನೋವಿನ ಬಗ್ಗೆ ಮಾತಾಡ್ತಾರೆ. ಒಂದು ಅನಿವಾರ್ಯ ನೋವು, ಅಂದ್ರೆ ಆಕ್ಸಿಡೆಂಟ್, ಸಾವು ಇತ್ಯಾದಿ. ಸರಿ. ಇನ್ನೊಂದು ಮನಸ್ಸು ಸೃಷ್ಟಿಸುವ ನೋವು. ಇದು ನಾವು ವರ್ತಮಾನ ಕ್ಷಣವನ್ನು ವಿರೋಧಿಸಿದಾಗ ಶುರುವಾಗುತ್ತೆ. ವಿರೋಧಿಸಿದಾಗ? ಹೌದು. ನೋವಿನ ತೀವ್ರತೆಯು ವರ್ತಮಾನ ಕ್ಷಣಕ್ಕೆ ಇರುವ ಪ್ರತಿರೋಧದ ಮಟ್ಟವನ್ನು ಅವಲಂಬಿಸಿರುತ್ತದೆ ಅಂತಾರೆ ಅವರು. ಓ. ಈ ಪ್ರತಿರೋಧವೇ ನೋವಿನ ದೇಹ ಅಥವಾ ಪೇನ್ ಬಾಡಿಯನ್ನು ಸೃಷ್ಟಿ ಮಾಡುತ್ತೆ. ಈ ನೋವಿನ ದೇಹ ಅನ್ನೋ ಕಾನ್ಸೆಪ್ಟ್ ಸ್ವಲ್ಪ ವಿಚಿತ್ರವಾಗಿ ಕೇಳಿಸ್ತಾ ಇದೆ. ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಓಕೆ, ಇದನ್ನ ಹೀಗೆ ಯೋಚಿಸಿ. ನಮ್ಮ ಜೀವನದಲ್ಲಿ ಆದ ಕೆಟ್ಟ ಅನುಭವಗಳು, ನೋವು, ಅವಮಾನ, ಇವುಗಳ ಎಮೋಷನಲ್ ಎನರ್ಜಿ ನಮ್ಮಲ್ಲಿ ಸ್ಟೋರ್ ಆಗಿ ಉಳ್ಕೊಳ್ಳುತ್ತೆ. ಓ. ಇದೇ ನೋವಿನ ದೇಹ. ಇದು ನಮ್ಮೊಳಗೆ ಒಂದು ಸುಪ್ತ ಜ್ವಾಲಾಮುಖಿಯಂತೆ ಇರುತ್ತೆ, ಸರಿ ಟೈಮ್ಗೆ ಕಾಯ್ತಾ. ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಯಾರೋ ನಿಮ್ಮನ್ನು ಕಟ್ ಮಾಡಿದಾಗ ಕೋಪ ಬರೋದು ಸಹಜ. ಹೌದು. ಆದ್ರೆ ಆ ಕೋಪ ಸಂಜೆವರೆಗೂ ನಿಮ್ಮನ್ನು ಕಾಡಿ ಅದೇ ಘಟನೆಯನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಕುದಿಯುತ್ತಿದ್ರೆ ಅದು ನಿಮ್ಮಲ್ಲಿರುವ ನೋವಿನ ದೇಹ ಆಕ್ಟಿವೇಟ್ ಆಗಿದೆ ಅಂತ. ಅಂದ್ರೆ ಅದಕ್ಕೆ ನೋವೇ ಆಹಾರ? ಎಕ್ಸಾಕ್ಟ್ಲಿ, ಅದಕ್ಕೆ ನೋವೇ ಆಹಾರ. ಅದು ಮತ್ತೆ ಮತ್ತೆ ನೋವಿನ ಸನ್ನಿವೇಶಗಳನ್ನೇ ತನ್ನ ಕಡೆಗೆ ಆಕರ್ಷಿಸುತ್ತದೆ. ಸರಿ, ನಮ್ಮ ಮನಸ್ಸೇ ಈ ಎಲ್ಲಾ ನೋವಿಗೆ ಕಾರಣ.
ಅಹಂಕಾರ ಮತ್ತು ನೋವಿನ ದೇಹ ನಮ್ಮನ್ನು ಆಡುತ್ತೀರೆ ಅಂತ ಗೊತ್ತಾಯ್ತು. ಇದು ಕೇಳೋಕೆ ಸ್ವಲ್ಪ ನಿರಾಶಾದಾಯಕವಾಗಿಲ್ವೇ? ನಾವು ನಮ್ಮ ಮನಸ್ಸಿನ ಕೈಗೊಂಬೆಗಳ ಖಂಡಿತ. ದಾರಿಯಿದೆ. ಇದರಿಂದ ಹೊರಬರಲು ದಾರಿಯೇ ಇಲ್ವಾ? ಇದೆ. ಟೋಲೆ ಪ್ರಕಾರ ಇದರಿಂದ ಹೊರಬರಲು ಒಂದು ಅತ್ಯಂತ ಸಿಂಪಲ್ ಆದ ನಮ್ಮಲ್ಲಿ ಎಲ್ಲರ ಬಳಿಯೂ ಇರುವ ಒಂದು ಕೀ ಇದೆ. ಅದೇನು? ಅದೇ ಈಕ್ಷಾ, ದ ನೌ. ಓ. ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಈ ಕ್ಷಣವನ್ನು ಹೊರತುಪಡಿಸಿ ನೀವು ಎಂದಾದರೂ ಏನನ್ನಾದರೂ ಅನುಭವಿಸಿದ್ದೀರಾ, ಮಾಡಿದ್ದೀರಾ, ಯೋಚಿಸಿದ್ದೀರಾ ಅಥವಾ ಭಾವಿಸಿದ್ದೀರಾ? ಇಲ್ಲ, ನಿಜ. ನಮ್ಮ ಇಡೀ ಜೀವನ ನಡೆಯುವುದೇ ಈ ಕ್ಷಣದಲ್ಲಿ. ಹೌದು. ಆದರೆ ನಮ್ಮ ಮನಸ್ಸು ಯಾವಾಗ್ಲೋ ಪಾಸ್ಟ್ ಫ್ಯೂಚರ್ ಮಧ್ಯೆ ಜಂಪ್ ಮಾಡ್ತಿರುತ್ತಲ್ಲ, ಈ ಕ್ಷಣದಲ್ಲಿ ಹಿಡಿದಿಡುವುದು ಹೇಗೆ? ಅದರ ಮೊದಲ ಹೆಜ್ಜೆಯೇ ಯೋಚಿಸುವವನನ್ನು ಗಮನಿಸುವುದು, ವಾಚಿಂಗ್ ದ ಥಿಂಕರ್. ಅಂದ್ರೆ ನಿಮ್ಮ ತಲೆಯಲ್ಲಿ ಬರುವ ಯೋಚನೆಗಳನ್ನ ಅವುಗಳಲ್ಲಿ ಮುಳುಗಿ ಹೋಗದೆ ಒಬ್ಬ ಸಾಕ್ಷಿಯಂತೆ ದೂರದಲ್ಲಿ ನಿಂತು ಗಮನಿಸುವುದು. ಜಡ್ಜ್ ಮಾಡ್ದೇನಾ? ಹೌದು. ಯಾವುದೇ ತೀರ್ಪು ಕೊಡದೆ, ಓ, ನನ್ನ ಮನಸ್ಸಿನಲ್ಲಿ ಈಗ ಈ ಯೋಚನೆ ಬರ್ತಿದೆ ಅಂತ ಸುಮ್ಮನೆ ಗಮನಿಸುವುದು. ಇದನ್ನ ನಾವು ಮಾಡಲು ಶುರು ಮಾಡದಾಗ ಏನಾಗುತ್ತೆ? ನೀವು ಗಮನಿಸುವುದನ್ನು ಪ್ರಾರಂಭಿಸಿದ ತಕ್ಷಣ ಯೋಚನೆ ಮತ್ತು ಯೋಚನೆಯನ್ನ ಗಮನಿಸ್ತಿರುವ ನಿಮ್ಮ ಅರಿವಿನ ನಡುವೆ ಒಂದು ಗ್ಯಾಪ್ ಸೃಷ್ಟಿಯಾಗುತ್ತೆ. ಓಕೆ. ಇದನ್ನೇ ಟೂಲೆ ಮನಸ್ಸು ರಹಿತ ಅಥವಾ ನೋ ಮೈಂಡ್ ಸ್ಥಿತಿ ಅಂತಾರೆ. ಆ ಗ್ಯಾಪ್ ಮೊದಲು ಕೆಲವೇ ಸೆಕೆಂಡ್ಗಳ ಕಾಲ ಇರಬಹುದು. ಆದರೆ ಆ ಗ್ಯಾಪ್ ಇದೆಯಲ್ಲ, ಅದೇ ನಿಮ್ಮ ಸ್ವಾತಂತ್ರ್ಯದ ಆರಂಭ. ವಾವ್. ಇಲ್ಲೊಂದು ಅದ್ಭುತವಾದ ಪ್ಯಾರಾಡಾಕ್ಸ್ ಇದೆ. ಟೋಳೆ ಹೇಳ್ತಾರೆ, ಹೌದು, ನೀವು ವರ್ತಮಾನದಲ್ಲಿ ಇಲ್ಲ ಎಂದು ಅರಿವಾದ ಕ್ಷಣ ನೀವು ವರ್ತಮಾನದಲ್ಲಿರುತ್ತೀರಿ. ಎಕ್ಸಾಕ್ಟ್ಲಿ. ಇದು ತಲೆ ತಿರುಗಿಸುವ ಹಾಗೆ ಇದೆ ಅಲ್ವಾ? ಹೌದು. ಅಂದ್ರೆ ನಾವು ವರ್ತಮಾನದಿಂದ ಜಾರಿದೇವೆ ಅಂತ ಗೊತ್ತಾದ ತಕ್ಷಣವೇ ನಾವು ಮತ್ತೆ ವರ್ತಮಾನಕ್ಕೆ ವಾಪಸ್ ಬಂದ ಹಾಗೆ. ಹೌದು. ಆ ಒಂದು ಕ್ಷಣದ ಅರಿವೇ ನಮ್ಮನ್ನು ಮತ್ತೆ ವರ್ತಮಾನಕ್ಕೆ ಎಳೆದು ತರ್ತದೆ. ಈ ಸ್ಥಿತಿಯಲ್ಲಿ ಸಮಸ್ಯೆಗಳು ಕೇವಲ ಭ್ರಮೆಗಳಾಗಿ ಕಾಣಿಸ್ತವೆ. ಭ್ರಮೆಗಳಾ? ಹೌದು. ಟೋಲೆ ಒಂದು ಚಾಲೆಂಜ್ ಆಗ್ತಾರೆ. ನಿಮ್ಮ ಸಂಪೂರ್ಣ ಗಮನವನ್ನು ಈ ಕ್ಷಣದ ಮೇಲೆ ಕೇಂದ್ರೀಕರಿಸಿ ಮತ್ತು ಈ ಕ್ಷಣದಲ್ಲಿ ನಿಮಗೇನು ಸಮಸ್ಯೆ ಇದೆ ಎಂದು ಹೇಳಿ ಅಂತ. ಹೌದು. ಈ ಕ್ಷಣದಲ್ಲಿ ಏನೂ ಸಮಸ್ಯೆ ಇಲ್ಲ, ಉಸಿರಾಡಲು ಗಾಳಿ ಇದೆ. ಹೌದು. ಬಹುಶಃ ನೀವು ಎದುರಿಸಬೇಕಾದ ಚಾಲೆಂಜಸ್ ಇರಬಹುದು, ಆದರೆ ಮನಸ್ಸಿನಲ್ಲಿ ನಿರಂತರವಾಗಿ ಚಿಂತಿಸಬೇಕಾದ ಸಮಸ್ಯೆಗಳು ಈ ಕ್ಷಣದಲ್ಲಿ ಇರೋದಿಲ್ಲ. ಸಮಸ್ಯೆಗಳಿಗೆ ಬದುಕಲು ಟೈಮ್ ಬೇಕು, ಪಾಸ್ಟ್ ಮತ್ತು ಫ್ಯೂಚರ್ ಬೇಕು. ಸರಿ. ಇದೆಲ್ಲವೂ ಥಿಯರಿ ಮಟ್ಟದಲ್ಲಿ ಅದ್ಭುತವಾಗಿದೆ. ಆದ್ರೆ ನಮ್ಮ ಡೇ ಟು ಡೇ ಲೈಫ್ ಜಂಜಾಟದಲ್ಲಿ, ಆಫೀಸ್ ಟೆನ್ಷನ್, ಮನೆ ಜವಾಬ್ದಾರಿಗಳ ಮಧ್ಯೆ ಇದನ್ನೆಲ್ಲ ಆಚರಣೆಗೆ ತರೋದು ಹೇಗೆ? ಏನಾದ್ರೂ ಪ್ರಾಕ್ಟಿಕಲ್ ಮೆಥಡ್ಸ್ ಇದೆಯಾ? ಖಂಡಿತ, ಖಂಡಿತ. ಇದೇ ಈ ಪುಸ್ತಕದ ಬ್ಯೂಟಿ. ಓಕೆ. ಮೊದಲನೆಯದಾಗಿ ನಮ್ಮ ಭಾವನೆಗಳನ್ನು ಗಮನಿಸುವುದರ ಮೂಲಕ ಶುರು ಮಾಡಬಹುದು. ಭಾವನೆಗಳು ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಯೋಚನೆಗಳ ರಿಯಾಕ್ಷನ್ ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳೋದು. ನಿಮಗೆ ಕೋಪ ಬಂದಾಗ ಆ ಕೋಪದ ಜೊತೆ ನಿಮ್ಮನ್ನು ಗುರ್ತಿಸಿಕೊಳ್ಳುವ ಬದಲು ನಿಮ್ಮ ದೇಹದಲ್ಲಿ ಆ ಎನರ್ಜಿ ಹೇಗೆ ಫೀಲ್ ಆಗ್ತಿದೆ ಅಂತ ಗಮನಿಸಿ. ಎದೆಯಲ್ಲಿ ಭಾರ, ಹೊಟ್ಟೆಯಲ್ಲಿ ಉರಿ, ಈ ತರಹನಾ? ಹೌದು. ಅದನ್ನ ಗಮನಿಸಿದಾಗ ನೀವು ಆ ಭಾವನೆಯಿಂದ ಬೇರೆ ಆಗ್ತೀರಿ. ಇದಕ್ಕಿಂತ ಆಳವಾದ ಅಭ್ಯಾಸ ಯಾವುದಾದ್ರೂ ಇದೆಯಾ? ಇದೆ. ಅದನ್ನವರು ಆಂತರಿಕ ದೇಹದ ಅಥವಾ ಇನ್ನರ್ ಬಾಡಿಯ ಅರಿವನ್ನು ಬೆಳೆಸ್ಕೊಳ್ಳೋದು ಅಂತಾರೆ. ಇನ್ನರ್ ಬಾಡಿ ಅಂದ್ರೆ ಕೇವಲ ನಿಮ್ಮ ಫಿಸಿಕಲ್ ದೇಹವನ್ನಲ್ಲ, ಅದರೊಳಗಿನ ಜೀವಶಕ್ತಿಯನ್ನು ಫೀಲ್ ಮಾಡೋದು. ಸುಮ್ಮನೆ ಕಣ್ಣು ಮುಚ್ಚಿ ನಿಮ್ಮ ಕೈಗಳ ಒಳಗೆ, ಕಾಲ್ಗಳ ಒಳಗೆ ಒಂದ್ ರೀತಿ ಎನರ್ಜಿ ಫೀಲ್ಡ್ ತರಹನಾ? ಹೌದು. ದೇಹದಾದ್ಯಂತ ಇರುವ ಸೂಕ್ಷ್ಮವಾದ ಶಕ್ತಿಯ ಕ್ಷೇತ್ರವನ್ನು ಅನುಭವಿಸಲು ಪ್ರಯತ್ನಿಸುವುದು. ಇದು ಬಿರುಗಾಳಿಯಲ್ಲಿ ಸಿಕ್ಕ ದೋಣಿಯಿಂದ ಒಂದು ಆಂಕರ್ ಕೆಳಗೆ ಬಿಟ್ಟ ಹಾಗೆ. ವಾವ್, ಒಳ್ಳೆ ಹೋಲಿಕೆ. ನಿಮ್ಮ ಯೋಚನೆಗಳು ಬಿರುಗಾಳಿ, ನಿಮ್ಮ ಆಂತರಿಕ ದೇಹದ ಅರಿವು ಆ ಆಂಕರು. ಅದು ನಿಮ್ಮನ್ನು ವರ್ತಮಾನದಲ್ಲಿ ಸ್ಟೇಬಲ್ ಆಗಿಡುತ್ತೆ. ಉಸಿರಾಟದ ಬಗ್ಗೆಯೂ ಅವ್ರು ಹೇಳ್ತಾರಲ್ವಾ? ಹೌದು. ಪ್ರಜ್ಞಾಪೂರ್ವಕ ಉಸಿರಾಟ. ಇದು ತುಂಬಾ ಪವರ್ಫುಲ್ ಮೆಡಿಟೇಷನ್. ಇದಕ್ಕಾಗಿ ನೀವು ಪದ್ಮಾಸನ ಹಾಕಿ ಕೂರ್ಬೇಕಿಲ್ಲ. ನಿಮ್ಮ ಆಫೀಸ್ ಮೀಟಿಂಗ್ನಲ್ಲೇ ಗಮನವನ್ನು ನಿಧಾನವಾಗಿ ನಿಮ್ಮ ಉಸಿರಾಟದ ಮೇಲೆ ತನ್ನಿ. ಉಸಿರು ಒಳಗೆ ಹೋಗೋದು, ಹೊರಗೆ ಬರೋದು, ಅಷ್ಟೇ. ಸರಿ. ಇದರ ಜೊತೆಗೆ ಬಹುಶಃ ಅತ್ಯಂತ ಪ್ರಮುಖವಾದ ತತ್ವ ಶರಣಾಗತಿ ಅಥವಾ ಸರೆಂಡರ್. ಒಂದು ನಿಮಿಷ. ಶರಣಾಗತಿ ಅನ್ನೋ ಪದವೇ ನನ್ಗೆ ಸರಿ ಅನಿಸ್ತಿಲ್ಲ. ಯಾಕೆ? ನನ್ನ ಜೀವನದಲ್ಲಿ ಏನೋ ಅನ್ಯಾಯ ಆಗ್ತಿದ್ರೆ ಅಥವಾ ನಾನು ಕಷ್ಟದಲ್ಲಿದ್ರೆ ಅದಕ್ಕೆ ಸುಮ್ನೆ ಶರಣಾಗು ಅಂದ್ರೆ ಹೇಗೆ? ಅದು ಸೋಲೊಪ್ಕೊಂಡ ಹಾಗೆ ಅಲ್ವಾ? ಅತ್ಯುತ್ತಮ ಪ್ರಶ್ನೆ. ಹೆಚ್ಚಿನವರು ಇದೇ ರೀತಿ ತಪ್ಪು ತಿಳ್ಕೊಳ್ತಾರೆ. ಟೋಲೆ ಪ್ರಕಾರ ಶರಣಾಗತಿ ಅಂದ್ರೆ ಸೋಲಲ್ಲ ಅಥವಾ ನಿಷ್ಕ್ರಿಯತೆ ಅಲ್ಲ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ.
ನದಿಯ ರಭಸವಾದ ಹರಿವಿಗೆ ಎದುರಾಗಿ ಈಜಲು ಪ್ರಯತ್ನಿಸಿದರೆ ಶಕ್ತಿ ಮಾತ್ರ ವೇಸ್ಟ್ ಆಗುತ್ತೆ. ಹೌದು. ಶರಣಾಗತಿ ಅಂದ್ರೆ ಈ ಕ್ಷಣದಲ್ಲಿ ನದಿಯು ಹೀಗೆ ಹರಿತಿದೆ ಅನ್ನೋ ರಿಯಾಲಿಟಿಯನ್ನ ಒಪ್ಪಿಕೊಳ್ಳುವುದು. ಓಕೆ, ಮೊದಲು ಒಪ್ಪಿಕೊಳ್ಳುವುದು. ಹೌದು. ಒಪ್ಪಿಕೊಂಡ ನಂತರ ನೀವು ಆ ಹರಿವಿನ ಜೊತೆ ಹೇಗೆ ಸಾಗಬೇಕು, ದಡ ಸೇರಲು ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ಯೋಚಿಸಬಹುದು. ಅಂದ್ರೆ ರೆಸಿಸ್ಟೆನ್ಸ್ ಬಿಟ್ಟು ಆಕ್ಷನ್ ತಗೊಳ್ಳೋದು. ನಿಖರವಾಗಿ. ನೀವು ಈ ಕ್ಷಣ ಹೀಗಿರಬಾರ್ದಿತ್ತು ಅಂತ ಪ್ರತಿರೋಧಿಸುವುದನ್ನು ಬಿಟ್ಟಾಗ ನಿಮ್ಮೊಳಗಿನ ನೆಗೆಟಿವಿಟಿ ಮಾಯವಾಗುತ್ತೆ. ಆಗ ನೀವು ತೆಗೆದುಕೊಳ್ಳುವ ಯಾವುದೇ ಕ್ರಮವು ಭಯ ಅಥವಾ ಕೋಪದಿಂದಲ್ಲ, ಸ್ಪಷ್ಟತೆ ಮತ್ತು ಶಾಂತಿಯಿಂದ ಕೂಡಿರುತ್ತೆ. ಸರಿ, ಒಬ್ಬ ವ್ಯಕ್ತಿ ಈ ಅಭ್ಯಾಸಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವರ ಲೈಫ್ನಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬಹುದು? ಮೊದಲ ಮತ್ತು ಅತಿ ದೊಡ್ಡ ಬದಲಾವಣೆ ಅಂದ್ರೆ ನಾವು ಸಂತೋಷ ಮತ್ತು ದುಃಖವನ್ನು ಮೀರಿದ ಒಂದು ಆಳವಾದ ಶಾಂತಿಯನ್ನ ತಲುಪ್ತೇವೆ. ಸಂತೋಷ ಬೇರೆ, ಶಾಂತಿ ಬೇರೆನಾ? ಹೌದು. ಸಂತೋಷವು ಯಾವಾಗಲೂ ಹೊರಗಿನ ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಮೋಷನ್ ಸಿಕ್ಕರೆ, ಲಾಟ್ರಿ ಹೊಡೆದ್ರೆ ಹೀಗೆ. ಆದ್ರೆ ಈ ಶಾಂತಿ ಅಥವಾ ಟಾಲೆ ಕರೆಯುವ ಆನಂದ ಯಾವುದನ್ನೂ ಅವಲಂಬಿಸಿರುವುದಿಲ್ಲ. ಅದು ನಮ್ಮ ಸಹಜ ಸ್ಥಿತಿಯಾಗುತ್ತದೆ. ಖಂಡಿತ ನಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅಹಂಕಾರ ಆಧಾರಿತ ಸಂಬಂಧಗಳಿಂದ ನಾವು ಹೊರಬರ್ತೇವೆ. ಅಂದ್ರೆ ಬೇರೆಯವರಿಂದ ಪ್ರೀತಿ, ಮಾನ್ಯತೆ, ಸೆಕ್ಯೂರಿಟಿ ಬೀಳುವ ಬದಲು ನಾವು ನಮ್ಮೊಳಗೆ ಕಂಪ್ಲೀಟ್ ಆಗ್ತೇವೆ. ಆಗ ಜಗಳ ಡ್ರಾಮಾ ಕಡಿಮೆಯಾಗಿ ಪ್ರಜ್ಞಾಪೂರ್ವಕ ಜಾಗೃತ ಸಂಬಂಧಗಳನ್ನು ಬೆಳೆಸ್ಕೊಳ್ಬೋದು. ಅಂತಿಮವಾಗಿ ಇದು ಕೇವಲ ಪರ್ಸನಲ್ ಚೇಂಜ್ ಅಲ್ಲ, ಇದು ಮಾನವ ಪ್ರಜ್ಞೆಯ ವಿಕಾಸದಲ್ಲಿ ಒಂದು ದೊಡ್ಡ ಜಿಗಿತು ಅಂತ ಟೋಲೆ ಹೇಳ್ತಾರೆ. ಇದು ಸ್ವಲ್ಪ ದೊಡ್ಡ ಮಾತಿನಂತೆ ಕೇಳಿಸ್ತಿದ್ಯಲ್ಲ? ಹೌದು, ಆದ್ರೆ ಅದರ ಹಿಂದಿನ ಲಾಜಿಕ್ ನೋಡಿ. ಜಗತ್ತಿನಲ್ಲಿರುವ ಹಿಂಸೆ, ಯುದ್ಧ, ಪರಿಸರ ನಾಶ, ಇವೆಲ್ಲದರ ಮೂಲ ಯಾವುದು? ಮಾನವನ ಅಹಂಕಾರ ಮತ್ತು ಪ್ರಜ್ಞಾಹೀನತೆ. ನಿಜ. ನಾವು ಪ್ರಜ್ಞಾಪೂರ್ವಕವಾಗಿ ವರ್ತಮಾನದಲ್ಲಿ ಬದುಕಲು ಪ್ರಾರಂಭಿಸಿದಾಗ ನಮ್ಮೊಳಗೆ ಮಾತ್ರವಲ್ಲ, ನಮ್ಮ ಸುತ್ತಲಿನ ಜಗತ್ತಿನಲ್ಲಿಯೂ ಬದಲಾವಣೆಯನ್ನು ತರುತ್ತೇವೆ. ಆಗ ನಮ್ಮ ಜೀವನ ಒಂದು ಹೋರಾಟದಂತೆ ಭಾಸವಾಗದೆ ಅದರಲ್ಲಿ ಸಂತೋಷ, ಲಘುತೆ ತುಂಬಿರುತ್ತೆ. ಹಾಗಾದ್ರೆ ಎಕಾರ್ಟ್ ಟೋಲ್ಲೆ ಅವರ ದ ಪವರ್ ಆಫ್ ನೌ ಪುಸ್ತಕದ ತಿರುಳು ಇದೆ. ನಮ್ಮ ಹೆಚ್ಚಿನ ದುಃಖಗಳು ನಮ್ಮ ಮನಸ್ಸಿನ ಸೃಷ್ಟಿ. ಹೌದು. ಭೂತಕಾಲದ ವಿಷಾದ ಮತ್ತು ಭವಿಷ್ಯದ ಆತಂಕದ ಭ್ರಮೆಗಳಿಂದ ಹೊರಬಂದು ಈ ಕ್ಷಣದ ವಾಸ್ತವದಲ್ಲಿ ಸಂಪೂರ್ಣವಾಗಿ ನೆಲೆ ನಿಲ್ಲುವುದರ ಮೂಲಕ ನಾವು ನಿಜವಾದ ಶಾಂತಿ ಮತ್ತು ಸ್ವಾತಂತ್ರ್ಯವನ್ನು ಕಂಡುಕೊಳ್ಳಬಹುದು. ಹೌದು. ಮತ್ತು ಇದು ಕೇವಲ ಒಂದು ವಾರಾಂತ್ಯದಲ್ಲಿ ಓದಿ ಮುಗಿಸುವ ಪುಸ್ತಕವಲ್ಲ, ಇದೊಂದು ಪ್ರಾಕ್ಟೀಸ್ ಮ್ಯಾನ್ಯುಯಲ್. ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೈ ತೊಳೆಯುವಾಗ, ಚಹಾ ಕುಡಿಯುವಾಗ ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಹಾಜರಿರುವುದು, ಅದೇ ಇದರ ತಿರುಳು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೊಂದು ಆಲೋಚನೆ. ಟೋಲೆ ಹೇಳ್ತಾರೆ, ನಾನು ಶರಣಾಗಿದ್ದೇನೆಯೇ ಎಂದು ಕೇಳುವ ಅಗತ್ಯ ಯಾವಾಗ ಇಲ್ಲವಾಗುವುದೋ ಆಗ ನೀವು ಶರಣಾಗಿಲ್ತೀರಿ. ಬಹಳ ಆಳವಾದ ಮಾತು. ಹಾಗಾದ್ರೆ ಇಂದು ನಮ್ಮ ಜೀವನದಲ್ಲಿರುವ ಯಾವ ಒಂದು ಸಣ್ಣ ಪ್ರತಿರೋಧವನ್ನು, ಅದು ಟ್ರಾಫಿಕ್ ಜಾಮ್ ಆಗಿರ್ಬೋದು, ಸಹೋದ್ಯೋಗಿಯ ಕಿರಿಕಿರಿ ಮಾತಾಗಿರ್ಬೋದು, ಹೌದು, ಯಾವುದೇ ಪ್ರಶ್ನೆಗಳನ್ನು ಕೇಳದೆ, ಯಾವುದೇ ತೀರ್ಪು ನೀಡದೆ ಇದು ಹೀಗೆಯೇ ಇದೆ ಎಂದು ಸುಮ್ಮನೆ ಒಪ್ಪಿಕೊಂಡು ಬಿಡಬಹುದು. ಆ ಒಂದು ಸಣ್ಣ ಪ್ರಯೋಗದಿಂದ ನಮ್ಮೊಳಗಿನ ಬದಲಾವಣೆ ಶುರುವಾಗಬಹುದು.